ಗೈಸ್, ಕೆಲವು ಜನ ಫ್ರೆಂಡ್ಸ್ ಒಂದು ಗೇಮ್ ಆಡ್ತಾರೆ. ಗೇಮ್ ಏನಂದ್ರೆ ಬುಕ್ ನಲ್ಲಿ ಒಬ್ಬೊಬ್ರು ಯಾವ ಪೇಜ್ ಬೇಕಾದ್ರೂ ಓಪನ್ ಮಾಡಿ ಓದ್ಬೋದು. ಟ್ವಿಸ್ಟ್ ಏನಂದ್ರೆ ಆ ಬುಕ್ ನಲ್ಲಿ ಏನ್ ಬರ್ದಿದ್ಯೋ ಅದೇ ಇವ್ರಗಳ ಲೈಫ್ ನಲ್ಲೂ ನಡೆಯೋದಕ್ ಶುರುವಾಗುತ್ತೆ. ಇದ್ರ ಹಿಂದೆ ಇರೋ ಮಿಸ್ಟ್ರಿನ ಈ ಫ್ರೆಂಡ್ಸ್ ಕ್ರ್ಯಾಕ್ ಮಾಡ್ತಾರ ಅನ್ನೋ ಕಥೆನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ ಚಿತ್ರನೇ ಪಂಚರಾಕ್ಷರಂ. 2019ರಲ್ಲಿ ತೆರೆ ಕಂಡಿದ್ದ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. 11ನೇ ಶತಮಾನದಲ್ಲಿ ಒಬ್ಬ ಸಾಧು, ಇವನ್ ಮಾತ್ರ ಜೀವನನ ನೋಡೋ ರೀತಿ ಬೇರೆ ತರ ಇತ್ತು. ಬದುಕಿನ ಆಳ ತಿಳಿಯೋಕೆ ಗುರಿ ಇಲ್ದೇ ಇರೋ ಪ್ರಯಾಣ ಮಾಡ್ದ. ಬಿಸ್ಲಲ್ಲಿ ಸುಸ್ತಾಗಿ ಬಿದ್ದಾಗ ಒಬ್ರು ಸ್ವಾಮೀಜಿ ಅವನಿಗೆ ಸಹಾಯ ಮಾಡಿ ಹಲವು ಭಾಷೆ ಹಾಗೇನೆ ಆಧ್ಯಾತ್ಮ ಜಗತ್ತಿನ ಬಗ್ಗೆ ಪರಿಚಯ ಮಾಡಿಸಿದ್ರು. ಆಮೇಲೆ ಅವನು ಇಡೀ ಪ್ರಪಂಚ ಸುತ್ತಿ ಆಚಾರ ವಿಚಾರಗಳನ್ನ ತಿಳ್ಕೊಂಡ. ಪ್ರೆಸೆಂಟ್ ಅಲ್ಲಿ ನಡೆಯೋ ಕೆಲವು ಘಟನೆಗಳು ನಮ್ ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ ಅಂತ ತಿಳ್ಕೊಂಡ. ಒಂದು ಪುಸ್ತಕನ ಕೂಡ ಬರ್ದ. ಅದನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಗೆ ಕೊಟ್ಟು, ಈ ಬುಕ್ ನಲ್ಲಿ ನಿನ್ ಜೀವನದ ಮುಂದಿನ ಪುಟಗಳು ಇದೆ ಅಂತ ಹೇಳಿ ಅಲ್ಲಿಂದ ಹೊರಟ. ಹಲವು ವರ್ಷಗಳ ನಂತರ ಈ ಪುಸ್ತಕದ ಮಹತ್ವ ತಿಳ್ಕೊಂಡಿದ್ದ ಒಬ್ಬ ರಾಜ ಅವ್ರ ಜೀವನದಲ್ಲಿ ಮುಂದೆ ನಡೆಯೋದನ್ನ ತಿಳ್ಕೊಳ್ಳೋದಕ್ಕೆ ಆ ಪುಸ್ತಕನ ಓದೋದಕ್ ಶುರು ಮಾಡ್ದ. ಅದ್ರಲ್ಲಿ ಬರ್ದಿರೋ ಪ್ರಕಾರ ತುಂಬಾ ವರ್ಷ ಮಕ್ಕಳಿಲ್ದೇ ಇರೋ ಇವರಿಗೆ ಗಂಡು ಮಗು ಹುಟ್ಟುತ್ತೆ ಅಂತ ಬರ್ದಿತ್ತು. ಅದೇ ತರನೇ ಸದ್ಯದಲ್ಲೇ ಸಾಮ್ರಾಜ್ಯ ನಾಶ ಆಗುತ್ತೆ ಅಂತಾನು ಆ ಬುಕ್ ನಲ್ಲಿ ಬರ್ದಿತ್ತು. ಅದ್ರಲ್ಲಿ ಬರ್ದಂಗೆ ನಡೀತಾ ಇರೋದ್ ನೋಡಿ ಜನ ಬುಕ್ ಒಂದು ದುಷ್ಟಶಕ್ತಿ, ಅದನ್ನ ನಾಶ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಬುಕ್ ಅಲ್ಲಿ ಬರ್ದಿದ್ದ ತರಾನೇ ಸಾಮ್ರಾಜ್ಯನೂ ನಾಶ ಆಗೋಯ್ತು. ಕಲಿಯುಗದಲ್ಲಿ ನಡೆಯೋ ಘಟನೆಗಳ ಬಗ್ಗೆ ಆ ಬುಕ್ ನಲ್ಲಿ ಬರ್ದಿದ್ರಿಂದ ಅದನ್ನ ಕಾಪಾಡಬೇಕು ಅಂತ ರಾಜ ತನ್ನ ಮಗು ಹಾಗೇನೆ ಹೆಂಡತಿ ಕೈಗೆ ಆ ಬುಕ್ ಕೊಟ್ಟು ಅವರಿಬ್ಬರನ್ನ ಸಾಮ್ರಾಜ್ಯದಿಂದ ಸೀಕ್ರೆಟ್ ಆಗಿ ಕಳಿಸ್ಬಿಟ್ಟ. ಅಲ್ಲಿಂದ ಆ ಬುಕ್ ಬೇರೆ ಬೇರೆ ಕಡೆ ಟ್ರಾವೆಲ್ ಆಯ್ತು. ಈಗ ಕತೆ ಪ್ರೆಸೆಂಟಿಗೆ ಬರುತ್ತೆ. ಏದನ್ ಇವನಿಗೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ. ಇವನು ದುಷ್ಯಂತ್, ಇವನೊಬ್ಬ ಟ್ರಾವೆಲರ್. ಇವಳು ಜೀವಿಕಾ, ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡೋದಂದ್ರೆ ಇವಳಿಗೆ ತುಂಬಾನೇ ಇಷ್ಟ. ಇವಳು ಸಮೀರಾ, ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಆದ್ರೆ ಕೆಲಸದಲ್ಲಿ ಫ್ರೀಡಮ್ ಇಲ್ಲ. ಇವಳು ಡಾರ್ಕ್ ವೆಬ್ ನಲ್ಲಿ ನಡೆಯೋ ಕರ್ಮ ಕಾಂಡಗಳ ಬಗ್ಗೆ ಆರ್ಟಿಕಲ್ ಬರ್ದು ಇನ್ನೇನು ಪಬ್ಲಿಷ್ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಇವ್ರ ಬಾಸ್ ಪಬ್ಲಿಷ್ ಮಾಡೋದಕ್ಕೆ ಬಿಡಲ್ಲ. ಪೊಲಿಟಿಕಲ್ ಪ್ರೆಷರ್ ಇದೆ, ಆರ್ಟಿಕಲ್ ನ ಪಬ್ಲಿಷ್ ಮಾಡಬೇಡ ಅಂತ ಹೇಳ್ತಾರೆ. ಇದರಿಂದ ಟ್ರಿಗರ್ ಆಗಿದ್ದ ಸಮೀರಾ ಜಾಬ್ ನ ಕ್ವಿಟ್ ಮಾಡ್ತಾಳೆ. ಬೆಂಗಳೂರಲ್ಲಿ ಏದೆನ್ ಟೀಮ್ ಚಾರಿಟಿಗೋಸ್ಕರ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತಾರೆ. ಈ ಪ್ರೋಗ್ರಾಮ್ ನ ಹೆಡ್ ಯಾರಂದ್ರೆ ಜೀವಿಕಾ. ಆ ಪ್ರೋಗ್ರಾಮ್ಗೆ ಸಮೀರಾ ಹಾಗೇನೆ ದುಷ್ಯಂತ್ ಕೂಡ ಬಂದಿದ್ದಾರೆ. ಶೋ ಮುಗಿದ ಮೇಲೆ ಎಲ್ರು ಏದನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಚೆನ್ನಾಗಿ ಹಾಡಿದ್ರಿ ಅಂತ. ಹಾಗೇನೆ 4 ಜನ ಫ್ರೆಂಡ್ಸ್ ಆಗ್ತಾರೆ. ಇವ್ರ ಗುಂಪಿಗೆ ಇನ್ನೊಬ್ಬ ಜಾಯಿನ್ ಆಗ್ತಾನೆ, ಹೆಸರು ಧರ್ಮ ಅಂತ. ಎಲ್ರು ಅವ್ರವ್ರ ಪರಿಚಯ ಮಾಡ್ಕೋತಾರೆ. ಸಮೀರಾ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಕತೆ ಬರೆದು ಅದನ್ನ ಪಬ್ಲಿಷ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾಳೆ. ಸದ್ಯಕ್ಕೆ ಸ್ವಲ್ಪ ಕಂಟೆಂಟ್ ಇದೆ, ಅದನ್ನೆಲ್ಲ ಸೇರಿಸಿ ಒಂದು ನಾವೆಲ್ ಆಗಿ ಬರಿಬೇಕು ಅಂತ ಅನ್ಕೊಂಡಿದ್ದಾಳಂತೆ. ಒಬ್ಬ ಟ್ರಾವೆಲರ್, ಇನ್ನೊಬ್ಳು ರೈಟರ್ ಅಂಡ್ ಒಬ್ಬ ಮ್ಯೂಸಿಷಿಯನ್. ಇವತ್ತು ಜೀವಿಕಾ ಬರ್ಡೇ, ಸೊ ಎಲ್ರು ಅವಳಿಗೆ ವಿಶ್ ಮಾಡ್ತಾರೆ. ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗಿದ್ರಿಂದ ಎಲ್ರು ತುಂಬಾನೇ ಖುಷಿಯಾಗಿದ್ದಾರೆ. ಮತ್ತೆ ಭೇಟಿ ಆಗ್ತೀವ ಗೊತ್ತಿಲ್ಲ, ಸೊ ನಾವೆಲ್ಲ ಒಂದು ಕಡೆ ಪಿಕ್ನಿಕ್ಗೆ ಹೋಗೋಣ ಅಂತ ದುಷ್ಯಂತ್ ಹೇಳ್ತಾನೆ. ಸಮೀರಾ ಜೀವಿಕಾ ಜೊತೆ ಸಪರೇಟ್ ಆಗಿ ಮಾತಾಡ್ತಾಳೆ. ಅವರೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ, ಈಗ ಅಷ್ಟೇ ಫ್ರೆಂಡ್ಸ್ ಆಗಿದ್ದೀವಿ, ಅಷ್ಟು ಬೇಗ ಪಿಕ್ನಿಕ್ ಬೇರೆ ಪ್ಲಾನ್ ಮಾಡಿದ್ದೀರಾ, ನೀನ್ ಕೂಡ ಒಪ್ಕೊಂಡಿದ್ಯಾ, ಬುದ್ಧಿ ಇಲ್ವಾ ನಿನಗೆ ಅಂತ. ನೋಡಿ, ನಾನ್ ಸ್ಟುಪಿಡ್ ಅಲ್ಲ, ಅವರೆಲ್ಲ ನೋಡಿದ್ರೆ ಒಳ್ಳೆಯವ್ರ ತರಾನೇ ಇದ್ದಾರೆ. ನೀವ್ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ನನ್ ಮೇಲೆ ಅಷ್ಟೊಂದು ಕನ್ಸರ್ನ್ ಇದ್ರೆ ನನ್ ಜೊತೆಲಿ ನೀವು ಕೂಡ ಬನ್ನಿ ಅಂತ ಸಮೀರನ್ನ ಕನ್ವಿನ್ಸ್ ಮಾಡ್ತಾಳೆ. ಅರ್ಲಿ ಮಾರ್ನಿಂಗ್ ಎಲ್ರು ಅಲ್ಲಿಂದ ಹೊರಡ್ತಾರೆ. ದಿನ ಇಡೀ ಫುಲ್ ಮಜಾ ಮಾಡಿ ಈವ್ನಿಂಗ್ ಒಂದು ರೆಸಾರ್ಟ್ ನಲ್ಲಿ ಸ್ಟೇ ಆಗ್ತಾರೆ. ಈಗ ಸಮೀರಾ ಜಾಬ್ ಬಿಡೋದಕ್ಕೆ ಅಸಲಿ ಕಾರಣನ ಹೇಳ್ತಾಳೆ. ಡಾರ್ಕ್ ವೆಬ್ ನಲ್ಲಿ ನಡೆಯೋ ಭಯಾನಕ ಘಟನೆಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ದೆ, ಆದ್ರೆ ನಮ್ ಬಾಸ್ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಆಗ್ತಿದೆ ಅಂತ ಅದನ್ನ ಪಬ್ಲಿಷ್ ಮಾಡೋದಕ್ಕೆ ಬಿಟ್ಟಿಲ್ಲ, ಅದಕ್ಕೇನೆ ಕೆಲಸ ಬಿಟ್ಬಿಟ್ಟೆ. ರೀಸೆಂಟ್ಲಿ ತುಂಬಾ ಜನ ಹುಡುಗಿಯರು ಕಾಣೆ ಆಗ್ತಿದ್ದಾರೆ. ಅವ್ರಗಳನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡ್ತಿದ್ದಾರೆ. ಅದನ್ನ ದುಡ್ಡು ಕೊಟ್ಟು ನೋಡೋಕೆ ಒಂದು ಗುಂಪಿದೆ. ಇದೆಲ್ಲ ಡಾರ್ಕ್ ವೆಬ್ ನಲ್ಲಿ ನಡೆಯುತ್ತೆ. ಇದು ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕು ಅಂತ ನಾನು ಆ ಗ್ರೂಪ್ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡಿ ನ್ಯೂಸ್ ಪೇಪರ್ ನಲ್ಲಿ ಪಬ್ಲಿಷ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಇನ್ನು ಧರ್ಮ ಹೇಳ್ತಿರೋ ಪ್ರಕಾರ ಅವನಿಗೆ ಯಾವುದೇ ಪ್ಯಾಷನ್ ಇಲ್ವಂತೆ. ಜೀವಿಕಾ ಹೇಳ್ತಾಳೆ, ಪ್ರತಿಯೊಬ್ಬರಿಗೂ ಏನಾದ್ರೂ ಪ್ಯಾಷನ್ ಇರುತ್ತೆ, ನಿಮ್ಗೆ ಏನ್ ಇಷ್ಟ ಅಂತ. ಆಗ ಧರ್ಮ, ನನಗೆ ಕಾರ್ ಅಂದ್ರೆ ತುಂಬಾನೇ ಇಷ್ಟ, ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋದಾಗ ಸಿಗೋ ಕಿಕ್ಕಿದೆಯಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಆದ್ರೆ ಮನೆಯವರು ನನಗೆ ಏನ್ ಇಷ್ಟ ಏನ್ ಬೇಕು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಆಗ ಉಳಿದವರು ಧರ್ಮಂಗೆ ಜೋಶ್ ತುಂಬ್ತಾರೆ. ಸೊ ನಿನಗೆ ರೇಸ್ ಅಂದ್ರೆ ಇಷ್ಟ, ಅದ್ರ ಮೇಲೆ ಫೋಕಸ್ ಮಾಡು ಅಂತ. ರಾತ್ರಿ ಎಲ್ರು ಒಂದು ಗೇಮ್ ಆಡೋ ನಿರ್ಧಾರ ಮಾಡ್ತಾರೆ. ಸಮೀರಾ ಹೇಳ್ತಾಳೆ, ಇಲ್ಲಿರೋ ಬುಕ್ ಶೆಲ್ಫ್ ಇಂದ ಯಾವ್ದಾದ್ರು ಬುಕ್ ತಂದು ಒಬ್ಬೊಬ್ರು ಒಂದೊಂದು ಪೇಜ್ ನ ಓಪನ್ ಮಾಡಿ ಓದ್ಬೇಕು. ಅದ್ರಲ್ಲಿ ಬರ್ದಿರೋದು ನಮ್ ಲೈಫ್ ನಲ್ಲಿ ನಡೆಯುತ್ತೆ ಅಂತ ನಂಬೇಕು. ಗೇಮ್ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ರು ಆಡೋ ನಿರ್ಧಾರ ಮಾಡ್ತಾರೆ.
ಈಗ ಸಮೀರಾ ಒಂದು ಬುಕ್ ಹುಡುಕಿ ತಗೊಂಡ್ ಬರ್ತಾಳೆ. ಬುಕ್ ಹೆಸರು ಪಂಚರಾಕ್ಷರ ಅಂತ. ಫಸ್ಟ್ ಸಮೀರಾ ಒಂದು ಪೇಜ್ ಓಪನ್ ಮಾಡಿ ಓದಕ್ ಶುರು ಮಾಡ್ತಾಳೆ. ಹಲವು ಸುಳಿಗಳನ್ನ ದಾಟಿ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ. ಆಮೇಲೆ ನೀಲಿ ಬಣ್ಣದ ಪಕ್ಷಿ ಕಿರ್ಚೋ ಶಬ್ದ ಕೇಳುತ್ತೆ. ಆಗ ನಿನ್ಗೆ ಅರ್ಥ ಆಗುತ್ತೆ ಇದು ಅಂತ್ಯ ಅಲ್ಲ, ಮುಂದೆ ನಿನ್ ಜೀವನದಲ್ಲಿ ಘೋರ ಘಟನೆ ನಡೆಯುತ್ತೆ ಅಂತ. ಇದೊಂದು ಭಯಂಕರ ಒಗಟಿನ ತರ ಇದೆ. ಅದ್ರ ಅರ್ಥ ಏನು ಅಂತ ಯಾರಿಗೂ ಗೊತ್ತಾಗಿಲ್ಲ. ನೆಕ್ಸ್ಟ್ ಧರ್ಮ ಓದಕ್ ಶುರು ಮಾಡ್ತಾನೆ. ಕುದುರೆಗೆ ಗೊತ್ತಿಲ್ಲ, ಜೀವನ ಪೂರ್ತಿ ನಾನು ರಥ ಎಳಿಬೇಕು ಅಂತ ಬರ್ದಿದೆ. ನೆಕ್ಸ್ಟ್ ಏದನ್ ಹಲವು ಗೆಲುವುಗಳನ್ನ ರಾಜನಿಗೆ ತಂದುಕೊಟ್ಟ ಸೈನ್ಯದ ಅಧಿಕಾರಿ ನಿಗೂಢವಾದ ಕಾಯಿಲೆಯಿಂದ ಸಾಯ್ತಾನೆ. ರಾಜನೇ ಸೈನ್ಯದ ಅಧಿಕಾರದ ಜವಾಬ್ದಾರಿ ತಗೊಂಡು ಶತ್ರು ವಿರುದ್ಧ ದೊಡ್ಡ ಯುದ್ಧದಲ್ಲಿ ಹೋರಾಟ ಮಾಡ್ದ. ಏದನ್ ಹೇಳ್ತಾನೆ, ಈ ಗೇಮ್ ನ ಇಲ್ಲಿಗೆನೆ ಸ್ಟಾಪ್ ಮಾಡೋಣ, ಕಂಟೆಂಟ್ ತುಂಬಾನೇ ನೆಗೆಟಿವ್ ಆಗಿದೆ. ಆಗ ಉಳಿದವರು ಗೇಮ್ ತಾನೆ, ಯಾಕೆ ಟೆನ್ಷನ್ ಮಾಡ್ಕೋತೀಯ ಅಂತ ಮುಂದುವರಿಸ್ತಾರೆ. ಈಗ ಜೀವಿಕಾ ಓದಕ್ ಶುರು ಮಾಡ್ತಾಳೆ. ಮನೇಲಿ ಪ್ರೀತಿಯಿಂದ ಸಾಕಿದ್ದ ನಾಯಿ ಮರಿ ಸತ್ತೋಗುತ್ತೆ. ಈ ವಿಷಯನ ಮಗಳಿಗೆ ಹೇಳಿದ್ರೆ ಎಲ್ಲಿ ಅವಳಿಗೆ ಬೇಜಾರಾಗುತ್ತೋ ಅಂತ ತಂದೆ ತಾಯಿ ಸತ್ತ ನಾಯಿ ಮರಿನ ತೋಟದಲ್ಲಿ ಹೂತಾಕಿ ಎಲ್ಲೋ ಓಡೋಯ್ತು ಅಂತ ಸುಳ್ಳು ಹೇಳಿದ್ರು. ಹಾಗಾದ್ರೆ ನನ್ ರಿಯಾ ಓಡೋಗಿಲ್ವಾ, ಸತ್ತೋಯ್ತಾ ಅಂತ ಬೇಜಾರ್ ಮಾಡ್ಕೋತಾಳೆ. ಯಾಕಂದ್ರೆ ಇವ್ರ ಮನೇಲಿದ್ದ ನಾಯಿ ಮರಿ ಓಡೋಯ್ತು ಅಂತ ಇವ್ರ ಅಪ್ಪ ಅಮ್ಮ ಹೇಳಿರ್ತಾರೆ. ಹೇ ಇದು ಗೇಮ್, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತೀಯ ಅಂತ ಆಟನ ಮುಂದುವರಿಸ್ತಾರೆ. ನೆಕ್ಸ್ಟ್ ದುಷ್ಯಂತ್ ಯಾವುದೇ ಅಡೆತಡೆ ಇಲ್ದೆ ಹಾರೋ ಪಕ್ಷಿಗೆ ಗೊತ್ತಿಲ್ಲ ತನ್ನ ರೆಕ್ಕೆಗಳು ಮುರಿದು ಗೂಡಲ್ಲೇ ತನ್ನ ಅಂತ್ಯ ಆಗುತ್ತೆ ಅಂತ. ಇದನ್ನ ಓದಿದ್ಮೇಲೆ ದುಷ್ಯಂತ್ ಹೇಳ್ತಾನೆ, ಏನೇ ನಡೆದ್ರು ಟ್ರಾವೆಲ್ ಮಾಡೋದ್ನ ನಾನ್ ನಿಲ್ಸಲ್ಲ ಅಂತ. ಈಗ 2ನೇ ರೌಂಡ್ ಶುರು ಆಗುತ್ತೆ. ಮತ್ತೆ ಸಮೀರಾ ಓದಕ್ ಶುರು ಮಾಡ್ತಾಳೆ. ದೇವಕ್ಕೆ ಹೋಗೋ ಜಾಗಕ್ಕೆಲ್ಲ ಒಂದು ಕಪ್ಪು ಬೆಕ್ಕು ಹಿಂದೆನೆ ಬರುತ್ತೆ. ಆ ಬೆಕ್ಕನ್ನ ನೋಡ್ದಾಗ್ಲೆಲ್ಲ ಏನೋ ನಡೆಯುತ್ತೆ ಅನ್ನೋ ಭಯ ಶುರು ಆಗುತ್ತೆ. ನೆಕ್ಸ್ಟ್ ದುಷ್ಯಂತ್ ಚೀನಾ ರಾಣಿನ ಡ್ರ್ಯಾಗನ್ ಒಂದು ತನ್ನ ಗುಹೆ ಒಳಗಡೆ ಎಳ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಸಮೀರಾ ಕನ್ಸಾಗ್ ಬಂದು ಮಲ್ಗೋಕ್ ಬಿಡದೆ ಕಾಡ್ತಿರೋ ಅವಳು ಮಾಡಿದ್ದ ಪಾಪ, ಇನ್ಮೇಲೆ ಅವಳ ಜೀವನ ನರಕ ಆಗುತ್ತೆ. ನೆಕ್ಸ್ಟ್ ಧರ್ಮ ಓದಕ್ ಶುರು ಮಾಡ್ತಾನೆ. ಯಾರು ಮುಟ್ಟೋಕಾಗ್ದೇ ಇರೋ ಬೆಟ್ಟದ ತುದಿನ ಮುಟ್ಬೇಕು ಅಂತ ಅನ್ಕೊಂಡಿದ್ದ ಒಬ್ಬ ಎಲ್ಲಿ ಜಾರ್ ಬೀಳ್ತೀನೋ ಅಂತ ಹೆದರ್ಕೊಂಡ. ಬೆಟ್ಟ ಹತ್ತದಾಗ ಅವನು ಅನ್ಕೊಂಡಂಗೇನೆ ಜಾರ್ ಬೀಳ್ತಾನೆ. ಆಮೇಲೆ ಜೀವಿಕಾ ಒಳ್ಳೆ ಜನರನ್ನೇ ನೋಡ್ತಿದ್ದ ಒಬ್ಬನಿಗೆ ಮನುಷ್ಯನೇ ಇನ್ನೊಂದು ಮುಖ ಏನು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಏದನ್ ಕಲೆಗಾಗಿ ತನ್ನನ್ನ ಅರ್ಪಿಸ್ಕೊಂಡವನಿಗೆ ಆ ಕಲೆನೇ ಅವನ್ನ ನಾಶ ಮಾಡುತ್ತೆ. ಕೊನೆಯದಾಗಿ ದುಷ್ಯಂತ್ ಮನ್ಸಲ್ಲೇ ಓದ್ಕೊಂಡು ಸೈಲೆಂಟ್ ಆಗಿದ್ದಾನೆ. ಆಗ ಎಲ್ರು ಏನ್ ಬರ್ದಿತ್ತು ಹೇಳು ಅಂದಾಗ ಮಗು ರೂಪದಲ್ಲಿರೋ ಸೈತಾನ ಕಣ್ಮುಂದೆ ಬರ್ತಾನೆ ಅಂತ ಬರ್ದಿದೆ. ಕೆಲವರು ಈ ಬುಕ್ ಓದಿ ಹೆದ್ರಿದ್ರೆ, ಇನ್ನು ಕೆಲವರು ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿಲ್ಲ. ಧರ್ಮ ಹೇಳ್ತಾನೆ, ಇನ್ಮೇಲೆ ಈ ಬುಕ್ ಓದೋದ್ ಬೇಡ, ಈ ಬುಕ್ ತುಂಬಾನೇ ಡೇಂಜರಸ್ ಅನ್ಸುತ್ತೆ ಅಂತ ಹೊರಗಡೆ ಬಿಸಾಡ್ತಾನೆ. ನೆಕ್ಸ್ಟ್ ಎಲ್ರು ಟ್ರಿಪ್ ಮುಗಿಸಿ ಅಲ್ಲಿಂದ ಹೊರಡ್ತಾರೆ. ಜೀವಿಕಾ ಬುಕ್ ಓದಿ ಟೆನ್ಷನ್ ಆಗಿದ್ದಾಳೆ, ಆದ್ರೆ ಬೇರೆ ಅವರು ಆರಾಮಾಗೇ ಇದ್ದಾರೆ. ರೋಡ್ ನಲ್ಲಿ ಆಲ್ರೆಡಿ ಸತ್ತಿದ್ದ ನಾಯಿ ಮೇಲೆ ಇವ್ರು ಗಾಡಿ ಹತ್ಸ್ಬಿಡ್ತಾರೆ. ಜೀವಿಕಾ ಅನ್ಕೋತಾಳೆ, ಧರ್ಮ ನೋಡದೆ ಡ್ರೈವ್ ಮಾಡಿ ನಾಯಿ ಮೇಲೆ ಹತ್ಸ್ಬಿಟ್ಟ ಅಂತ. ಆಗ ದುಷ್ಯಂತ್ ಹೇಳ್ತಾನೆ, ಗೈಸ್ ನಾನು ಕೈ ತೋರಿಸ್ದೆ ಆದ್ರೆ ನೀವು ಅಬ್ಸರ್ವ್ ಮಾಡಿಲ್ಲ, ಯಾರೋ ಆಲ್ರೆಡಿ ಆ ನಾಯಿ ಮೇಲೆ ಗಾಡಿ ಹತ್ಸಿದ್ದಾರೆ ಅಂತ. ಈಗ ಅದನ್ನ ರೋಡ್ ಸೈಡ್ ನಲ್ಲಿ ಹೂತಾಕ್ತಾರೆ. ಜೀವಿಕಾ ಹೇಳ್ತಾಳೆ, ನೋಡಿದ್ರ ಬುಕ್ ನಲ್ಲಿ ಬರ್ದಿದ್ ತರನೇ ನಡೀತಾ ಇದೆ. ಆಗ ಏದನ್, ನೀನ್ ಹೇಳೋ ಪ್ರಕಾರ ನೋಡಿದ್ರುನು ನಿನ್ಗೆ ಅದು ಪಾಸ್ಟ್ ಅಲ್ಲಿ ನಡೆದಿದೆ, ಇದನ್ನ ಅದ್ರ ಜೊತೆಲಿ ಯಾಕೆ ಕನೆಕ್ಟ್ ಮಾಡ್ತೀಯಾ, ಸುಮ್ನೆ ಓವರ್ ಥಿಂಕ್ ಮಾಡ್ಬೇಡ ಅಂತ. ಕೆಲವು ದಿನಗಳ ನಂತರ ಎಲ್ರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಏದನ್ ಅಂಡ್ ಟೀಮ್ ಸದ್ಯದಲ್ಲೇ ಬಿಗ್ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋ ಅವಕಾಶ ಇದೆ ಅಂತ ಮ್ಯಾನೇಜರ್ ಹೇಳ್ತಾರೆ. ಎಲ್ರು ಖುಷಿಯಾಗಿದ್ದಾರೆ, ಆದ್ರೆ ಒಬ್ಬ ಮಾತ್ರ ಅಪ್ಸೆಟ್ ಆಗಿದ್ದಾನೆ. ಏನು ಅಂತ ಕೇಳಿದಾಗ, ಏನಿಲ್ಲ ಮಗ, ತಲೆ ತುಂಬಾನೇ ನೋವಾಗ್ತಿದೆ, ಈ ಕಡೆ ತುಂಬಾನೇ ಪೇಯ್ನ್ ಇದೆ, ಬೀಟ್ ಸರಿಯಾಗಿ ಬರ್ತಾ ಇಲ್ಲ. ಹೇ ಚಿಲ್ ಮ್ಯಾನ್, ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಅಲ್ವಾ, ಅದಕ್ಕೇನೆ ಅನ್ಸುತ್ತೆ, ನೀನ್ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಸಮೀರಾ ಒಬ್ಳೆ ಮನೇಲಿರುವಾಗ ಯಾವ್ದೋ ಮಗು ಅಳ್ತಿರೋ ಶಬ್ದ ಕೇಳುತ್ತೆ. ನೋಡಿದ್ರೆ ಒಂದು ಬ್ಲ್ಯಾಕ್ ಕ್ಯಾಟ್ ಕಿಚನ್ ನಲ್ಲಿ ಇದೆ. ಇವಳಿಗೆ ಶಾಕ್ ಆಗುತ್ತೆ, ಆ ಬುಕ್ಕಲ್ಲಿ ಬರ್ದಿದ್ ತರಾನೇ ಆಗ್ತಿದ್ಯಲ್ಲ ಅಂತ. ಫ್ರೆಂಡ್ಸ್ಗೆಲ್ಲ ಗ್ರೂಪ್ ನಲ್ಲಿ ಮೆಸೇಜ್ ಮಾಡ್ತಾಳೆ, ಬ್ಲ್ಯಾಕ್ ಕ್ಯಾಟ್ ನೋಡ್ದೆ ಅಂತ. ಈ ಮೆಸೇಜ್ ನೋಡಿ ಕೆಲವರು ಇವಳನ್ನ ಗೇಲಿ ಮಾಡಿದ್ರೆ, ಏದನ್ ನಿಮ್ಗೆಲ್ಲ ಕೆಲ್ಸ ಇಲ್ವಾ, ಹೋಗ್ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಬೆಳಗ್ಗೆ ದುಷ್ಯಂತ್ ಕಾಲ್ ಮಾಡಿ, ಬ್ರೋಕನ್ ಬ್ರಿಡ್ಜ್ ಹತ್ರ ಬಾ, ನಾವೆಲ್ಲ ಅಲ್ಲಿಗೇನೆ ಬರ್ತೀವಿ ಅಂತ. ಈಗ ಎಲ್ರು ಒಂದ್ ಕಡೆ ಸೇರ್ತಾರೆ. ಏದನ್ ಕೇಳ್ತಾನೆ, ಏನ್ ಬುಕ್ ಅದು ಸಮೀರಾ, ಬ್ಲ್ಯಾಕ್ ಮ್ಯಾಜಿಕ್ ಬುಕ್ಕಾ ಏನು? ಸಮೀರಾ, ನಾವು ಅವತ್ತು ಆ ಬುಕ್ ನಲ್ಲಿ ಓದಿದಾಗ ಏನೆಲ್ಲ ಬರ್ದಿತ್ತೋ ಅದೇ ತರನೇ ನಮ್ಗೆಲ್ಲ ನಡೀತಾ ಇದೆ, ಇನ್ಕ್ಲೂಡಿಂಗ್ ಯು. ನಿನಗೂ ಆ ಬ್ಲ್ಯಾಕ್ ಕ್ಯಾಟ್ ಕಂಡಿದೆ ಅಂತ ಮೆಸೇಜ್ ಹಾಕಿದ್ದೆ ಅಲ್ವಾ, ನೋಡಿ ನೀವೆಲ್ಲ ಸುಮ್ನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನಾನ್ ಬ್ಲ್ಯಾಕ್ ಕ್ಯಾಟ್ ನೋಡಿದ್ದು ಕೋ ಇನ್ಸಿಡೆನ್ಸ್ ಆಗಿರ್ಬೋದು, ಸುಮ್ನೆ ನಿಮ್ಗೆಲ್ಲ ಶೇರ್ ಮಾಡ್ದೆ. ಏದನ್ ಟೀಮ್ ನಲ್ಲಿ ಇದ್ದವನ್ಗೆ ಪ್ಯಾರಲೈಸ್ ಆಗಿದೆ. ಆ ಬುಕ್ಕಲ್ಲಿ ನಾನು ಓದಿದಾಗ ಏನ್ ಬರ್ದಿತ್ತು, ಹಲವು ಗೆಲುವುಗಳನ್ನ ಅರಸನಿಗೆ ತಂದುಕೊಟ್ಟ ಸೈನ್ಯಾಧಿಕಾರಿ ನಿಗೂಢವಾಗಿ ಸಾಯ್ತಾನೆ. ಆಮೇಲೆ ಆ ರಾಜನೇ ಸೈನ್ಯಾಧಿಕಾರದ ಜವಾಬ್ದಾರಿನೂ ತಗೊಂಡು ವೈರಿನ ಯುದ್ಧದಲ್ಲಿ ಫೇಸ್ ಮಾಡ್ತಾನೆ ಅಂತ ಬರ್ದಿತ್ತು. ನಮ್ ಟೀಮ್ ನಲ್ಲಿ ಅವನೊಬ್ನೇ ಕರೆಕ್ಟ್ ಆಗಿ ನುಡಿಸ್ತಾ ಇದ್ದ.
ಈಗ ಅವನ್ ಕಂಡೀಷನ್ ನೋಡಿದ್ರೆ ಮತ್ತೆ ನುಡಿಸ್ತಾನ ಅನ್ನೋದೇ ಡೌಟ್. ದುಷ್ಯಂತ್ ಹೇಳ್ತಾನೆ, ಆ ಬುಕ್ ನಲ್ಲಿ ಬರ್ದಿದ್ ತರಾನೇ ನಡೆಯುತ್ತೆ ಅನ್ನೋದಾದ್ರೆ ನನಗೆ ಪೆಟ್ಟಾಗ್ಬೇಕಿತ್ತು, ಆದ್ರೆ ನಾನ್ ಚೆನ್ನಾಗೇ ಇದ್ದೀನಿ. ನೋನು ಅದೊಂದು ಕರ್ಸ್ಡ್ ಬುಕ್ ಅನ್ಸುತ್ತೆ. ಬುಕ್ ನಲ್ಲಿದ್ದ ಕಂಟೆಂಟ್ ಎಲ್ಲಾನು ಡಾರ್ಕ್ ಆಗೇ ಇತ್ತು. ಈಗ ದುಷ್ಯಂತ್ ಹೇಳ್ತಾನೆ, 4 ದಿನದ ಹಿಂದೆ ಸಮೀರಾ ಗ್ರೂಪ್ ನಲ್ಲಿ ಮೆಸೇಜ್ ಹಾಕದ ಮೇಲೆ ಹೀಗೆಲ್ಲ ನಡೆದಿದೆ. ಆಗ ಸಮೀರಾ, ಎಸ್ ಇದೆಲ್ಲ ನಮ್ ಮೈಂಡ್ ಅಲ್ಲಿ ಇದೆ. ನಾನು ಮೆಸೇಜ್ ಕಳ್ಸಿದ ಮೇಲೆನೆ ನಾವು ಇದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿದ್ದೀವಿ. ದ ಸೀಕ್ರೆಟ್ ಅಂತ ಒಂದು ಬುಕ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಟ್ರಾನ್ಸ್ಲೇಟ್ ಆಗಿರೋ ಬುಕ್. ಅದ್ರಲ್ಲಿ ಬರ್ದಿರೋದು ಕೆಲವೊಂದು ನಿಜ ಆಗಿದೆ. ಯಾರು ಏನಾಗ್ಬೇಕು ಅಂತ ಅನ್ಕೋತಾರೋ ಅದೇ ಆಗ್ತಾರೆ. ನಮ್ ಥಾಟ್ಸ್ ಇದೆಯಲ್ಲ, ಅದೇ ನಮ್ ಜೀವನನ ಸೃಷ್ಟಿ ಮಾಡ್ತಿದೆ. ಅದೇ ಯೂನಿವರ್ಸಲ್ ಲಾ. ಏನೋ ಕೆಟ್ಟದಾಗುತ್ತೆ ಅನ್ನೋ ಭಯದಲ್ಲೇ ಬದುಕಿದ್ರೆ ಕೆಟ್ಟದೇ ಆಗುತ್ತೆ. ಅದಕ್ಕೇನೆ ಥಿಂಕ್ ಪಾಸಿಟಿವ್ ಅನ್ನೋ ಪದಕ್ಕೆ ಅಷ್ಟೊಂದು ಮಹತ್ವ ಇದೆ. ಯಾರೋ ನನಗೆ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಥಿಂಕ್ ಮಾಡ್ತಾನೋ ಅವನಿಗೇನೆ ಆಕ್ಸಿಡೆಂಟ್ ಆಗುತ್ತೆ. ಯಾರೋ ಒಬ್ಬ ಸುಳ್ಳು ಹೇಳೋ ಜ್ಯೋತಿಷ್ಯನ್ ಹತ್ರ ಹೋಗ್ತೀವಿ, ಅವನು ತಪ್ಪಾಗಿ ಪ್ರೆಡಿಕ್ಟ್ ಮಾಡಿರ್ತಾನೆ. ಆದ್ರೆ ಅವನು ಹೇಳೋದ್ರಲ್ಲೂ 1-2 ವಿಷಯ ಖಂಡಿತವಾಗ್ಲೂ ನಡೆಯುತ್ತೆ. ಯಾಕಂದ್ರೆ ಅವನು ಆ ಐಡಿಯಾನ ನಮ್ ಮೈಂಡ್ ಅಲ್ಲಿ ಪ್ಲಾಂಟ್ ಮಾಡಿದ್ರಿಂದಾನೆ ನಾವು ಅದ್ರ ಬಗ್ಗೆನೆ ಯೋಚನೆ ಮಾಡಿ ಅವ್ನು ಹೇಳಿದ್ದು ನಡೆಯೋ ತರ ಮಾಡ್ತೀವಿ. ಸೊ ನಾವೆಲ್ಲ ಬುಕ್ ನಲ್ಲಿ ಓದಿದ್ನ ಯೋಚನೆ ಮಾಡ್ತಾ ಇರೋದ್ರಿಂದಾನೆ ಹೀಗೆಲ್ಲ ನಡೀತಾ ಇದೆ ಅಂತ. ಬೇರೆಯವರೆಲ್ಲ ಹೇಳ್ತಿರೋ ಪ್ರಕಾರ ನಾವು ಓದಿದ್ದು ಮನ್ಸಲ್ಲೇ ಇದೆ, ಸೊ ಮರೆಯಕ್ ಆಗ್ತಿಲ್ಲ ಅಂತ. ದುಷ್ಯಂತ್ ಹೇಳ್ತಿರೋ ಪ್ರಕಾರ ನನಗೆ ಮಾತ್ರ ಏನೂ ನಡೆದಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಸಮೀರಾ ಕಳ್ಸಿದ್ ಮೆಸೇಜ್ ನಾನು ಓದೇ ಇಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಇದೊಂದು ಗ್ರೂಪ್ ಎಫೆಕ್ಟ್ ಅನ್ಸುತ್ತೆ. ನಾವೆಲ್ಲ ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡಿದ್ರಿಂದನೇ ಹೀಗೆಲ್ಲ ನಡೀತಾ ಇದೆ. ಯಾರೋ ಒಬ್ರು ಯೋಚನೆ ಮಾಡೋದನ್ನ ನಿಲ್ಸಿದ್ರೆ ಆಗಲ್ಲ. ಪ್ರತಿಯೊಬ್ರು ಕೂಡ ನಮ್ಗೆ ಗೇಮಲ್ಲಿ ಬಂದಿದ್ ವಿಷಯನ ಮರಿಬೇಕು. ಅದಕ್ಕೆ ಇರೋದು ಒಂದೇ ದಾರಿ. ನಾವ್ಯಾರು ಪರಸ್ಪರ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು. ನಿಮ್ಗೆ ಇಷ್ಟ ಆಗಿದ್ ಕೆಲಸ ಮಾಡಿ ಅಂತ. ಸೊ ಪ್ಲಾನ್ ಪ್ರಕಾರ ಎಲ್ರು ದೂರ ಆಗಿ ಅಲ್ಲಿಂದ ಹೋಗ್ತಾರೆ. ಕೆಲವು ದಿನಗಳ ನಂತರ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. ಅದ್ರಲ್ಲಿ ಸ್ಕೂಲ್ ಮಕ್ಕಳು ಇದ್ರು ಅಂತ ಜೀವಿಕಾಗೆ ಯಾರೋ ಕಾಲ್ ಮಾಡಿ ಹೇಳ್ತಾರೆ. ಇನ್ನು ಸಮೀರಾ ಕತೆ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ಆದ್ರೆ ಸರಿ ಆಗ್ತಾ ಇಲ್ಲ. ಯಾರೋ ಅಳ್ತಿರೋ ಶಬ್ದ ಕೇಳ್ತಿದೆ. ಇನ್ನು ಜೀವಿಕಾ ಬಸ್ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಕ್ಯಾಬ್ ನಲ್ಲಿ ಹೋಗ್ತಾ ಇರುವಾಗ ಯಾರೋ ಆಕ್ಸಿಡೆಂಟ್ ಆಗಿ ಬಿದ್ದೋಗಿರೋದ್ ನೋಡಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಶಬ್ದ ಬರ್ತಿರೋ ಕಡೆ ಹೋಗ್ತಿದ್ದ ಸಮೀರಾ ಕಣ್ಣಿಗೆ ದೆವ್ವ ಕಾಣಿಸುತ್ತೆ. ಇದ್ರಿಂದ ಅವಳು ಗಾಬರಿ ಆಗ್ತಾಳೆ. ಇನ್ನು ರೇಸರ್ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದ ಧರ್ಮ ಫೈನಲಿ ಒಂದು ರೇಸ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಎಲ್ಲೋ ದೂರ ಹೊರಟಿದ್ದ ದುಷ್ಯಂತ್ ದಾರಿ ಮಧ್ಯೆ ಒಬ್ಬ ಚಿಕ್ಕ ಹುಡುಗನ್ನ ನೋಡಿ ವಿಚಾರಿಸೋದಕ್ಕೆ ಹತ್ರ ಹೋಗ್ತಾನೆ. ನೋಡಿದ್ರೆ ಇದೊಂದು ಟ್ರ್ಯಾಪ್. ಕೆಲವು ಜನ ಕಳ್ಳರು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ದುಷ್ಯಂತ್ ಕೂಡ ಅವ್ರ ಮೇಲೆ ಕೌಂಟರ್ ಅಟ್ಯಾಕ್ ಮಾಡ್ತಾನೆ. ಇನ್ನು ಏದನ್ ಟೀಮ್ ನಲ್ಲಿದ್ದ ಗಿಟಾರಿಸ್ಟ್ ಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಇವನೇ ಟ್ಯೂನ್ ಪ್ರಾಕ್ಟೀಸ್ ಮಾಡ್ತಾನೆ. ಈ ಕಡೆ ಜೀವಿಕಾ ಒಬ್ಬನ ಹಾಸ್ಪಿಟಲ್ಗೆ ಸೇರ್ಸೋದಕ್ಕೆ ಹೋಗ್ತಿದ್ಲು ಅಲ್ವಾ, ಅವನೊಬ್ಬ ಸೀರಿಯಲ್ ಕಿಲ್ಲರ್. ಡ್ರೈವರ್ ಮೇಲೆ ಅಟ್ಯಾಕ್ ಮಾಡಿ ಜೀವಿಕಾನ ಕಿಡ್ನಾಪ್ ಮಾಡ್ತಾನೆ. ಅವನ್ ಇದೇ ತರ ಮಾಡಿ ತುಂಬಾ ಜನ ಹುಡುಗಿರ್ನ ಕಿಡ್ನಾಪ್ ಮಾಡಿರ್ತಾನೆ. ಟ್ಯೂನ್ ಪ್ರಾಕ್ಟೀಸ್ ಮಾಡ್ತಿದ್ದ ಏದನ್ ವಯರ್ ತುಂಡಾಗಿರೋದ್ ನೋಡ್ದೆ ಕಾಲಿಟ್ಟಿದ್ರಿಂದ ಶಾಕ್ ಹೊಡೆಯುತ್ತೆ. ಹಾಗೇನೆ ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಧರ್ಮನ್ ಕಾರು ಕ್ರಾಶ್ ಆಗುತ್ತೆ. ಇನ್ನು ಸಮೀರಾಗೆ ದೆವ್ವ ಕಂಡಿದ್ದು, ಏನೋ ಶಬ್ದ ಕೇಳಿದ್ದು, ಅದೆಲ್ಲ ಒಂದು ಕೆಟ್ಟ ಕನ್ಸು. ಈಗ ಅವಳಿಗೆ ಎಚ್ಚರಿಕೆ ಆಗುತ್ತೆ. ಇನ್ನು ಜೀವಿಕಾನ ಒಬ್ಬ ಸೀರಿಯಲ್ ಕಿಲ್ಲರ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದ ಅಲ್ವಾ. ಕಾರ್ನಲ್ಲಿದ್ದ ಜೀವಿಕಾ ಕಿರ್ಚಾಡ್ತಾ ಇರೋದ್ ನೋಡಿ ಹಿಂದೆ ಬರ್ತಿದ್ದ ಕಾರ್ ಅವನು ಈ ಕಾರ್ನ ಬ್ಲಾಕ್ ಮಾಡಿ ಆ ಸೀರಿಯಲ್ ಕಿಲ್ಲರ್ಗೆ ಸರಿಯಾಗಿ ಹೊಡೆದು ಜೀವಿಕಾನ ಸೇವ್ ಮಾಡ್ತಾನೆ. ಆನ್ಲೈನ್ ನಲ್ಲಿ ಬ್ರೌಸ್ ಮಾಡ್ತಿದ್ದ ಸಮೀರಾಗೆ ಏದನ್ಗೆ ಕರೆಂಟ್ ಶಾಕ್ ಹೊಡೆದಿರೋದು ಗೊತ್ತಾಗುತ್ತೆ. ರೇಸ್ ನಲ್ಲಿ ಆಕ್ಸಿಡೆಂಟ್ ಆಗಿದ್ದ ಧರ್ಮ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಅವರಪ್ಪ ಹೇಳ್ತಾರೆ, ನಿನ್ ಜಾತಕದಲ್ಲಿ ನಿನಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಇತ್ತು, ಅದಕ್ಕೇನೆ ನೀನು ರೇಸರ್ ಆಗ್ತೀನಿ ಅಂದಾಗ ನಾನ್ ಸಪೋರ್ಟ್ ಮಾಡಿಲ್ಲ. ಈಗ್ಲೇ ಅವನಿಗೆ ಸಮೀರಾ ಹೇಳಿದ್ದು ನೆನಪಾಗುತ್ತೆ. ಜ್ಯೋತಿಷದವನು ಏನಾದ್ರೂ ಹೇಳಿದ್ರೆ ಅವನ ಐಡಿಯಾನ ನಮ್ ಮೈಂಡ್ ಅಲ್ಲಿ ಪ್ಲಾಂಟ್ ಮಾಡಿದ್ರಿಂದಾನೆ ಅದೇ ನೆನ್ಪಲ್ಲೇ ನಾವು ಹೆದರ್ಕೊಂಡೆ ಜೀವನ ಮಾಡೋದ್ರಿಂದ ಅವನ್ ಹೇಳಿದ ತರಾನೇ ನಡೆಯುತ್ತೆ ಅಂತ. ಮೊದ್ಲು ಸಮೀರಾ ಕಾಲ್ ಮಾಡಿದಾಗ ಅವಳು ಏದನ್ಗೆ ನಡೆದಿರೋ ಘಟನೆ ಬಗ್ಗೆ ಹೇಳ್ತಾಳೆ. ಇದೇ ಹಾಸ್ಪಿಟಲ್ ನಲ್ಲೇ ಏದನ್ ಕೂಡ ಅಡ್ಮಿಟ್ ಆಗಿದ್ದಾನೆ. ವಿಷಯ ಗೊತ್ತಾಗಿ ದುಷ್ಯಂತ್ ಕೂಡ ಬರ್ತಾನೆ. ಸದ್ಯಕ್ಕೆ ಏದನ್ ಐಸಿಯು ನಲ್ಲಿ ಇದ್ದಾನೆ. ಜೀವಿಕಾಗೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ. ಧರ್ಮ, ನೀನ್ ಇಲ್ಲೇ ಇದ್ದು ಏದನ್ನ ನೋಡ್ಕೊ, ನಾವಿಬ್ರು ಹೋಗಿ ಜೀವಿಕಾ ಬಗ್ಗೆ ವಿಚಾರಿಸ್ತೀವಿ ಅಂತ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಜೀವಿಕಾ ತಂದೆ ಆಲ್ರೆಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಅವರಪ್ಪ ನಡೆದ ವಿಷಯನ ಹೇಳ್ತಾರೆ. ಒಂದು ಬಸ್ ಆಕ್ಸಿಡೆಂಟ್ ಅಂತ ಹೊರಟು ಹೋದವಳು ಮತ್ತೆ ವಾಪಸ್ ಬಂದೇ ಇಲ್ಲ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಅಂತ. ಪೊಲೀಸ್ನವರು ಹೇಳ್ತಿರೋ ಪ್ರಕಾರ ಇಲ್ಲಿ ತನಕ ಅದೇ ಹೈವೇ ನಲ್ಲಿ ತುಂಬಾ ಜನ ಹುಡುಗಿರು ಮಿಸ್ಸಿಂಗ್ ಆಗಿದ್ದಾರೆ. ಅವನೊಬ್ಬ ಸೀರಿಯಲ್ ಕಿಲ್ಲರ್. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಜೀವಿಕನ ಸೀರಿಯಲ್ ಕಿಲ್ಲರ್ ಇಂದ ಕಾಪಾಡಿದ್ದ ವ್ಯಕ್ತಿನೂ ಒಬ್ಬ ಸೈಕೋನೆ. ಅವಳನ್ನ ಒಂದು ಸೀಕ್ರೆಟ್ ಪ್ಲೇಸ್ ನಲ್ಲಿ ಬಚ್ಚಿಟ್ಟಿದ್ದಾನೆ. ಇನ್ನು ಏದನ್ ಔಟ್ ಆಫ್ ಡೇಂಜರ್.
ಜೀವಿಕಾ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಇವರೆಲ್ಲ ತುಂಬಾನೇ ಟೆನ್ಷನ್ ಆಗಿದ್ದಾರೆ. ಏದನ್ ಹೇಳ್ತಾನೆ, ಆ ಗೇಮ್ ಆಡಿದಾಗ ಅವಳಿಗೆ ಡಾರ್ಕರ್ ಸೈಡ್ ಆಫ್ ದ ಹ್ಯುಮ್ಯಾನಿಟಿನ ನೋಡ್ತೀಯಾ ಅಂತ ಬರ್ದಿತ್ತು. ಆ ಬುಕ್ ನಾವ್ ಅನ್ಕೊಂಡಂಗೆ ಸಾಮಾನ್ಯ ಬುಕ್ ಅಲ್ಲ. ನಾವೆಲ್ಲ ಯಾವ ವಿಷಯ ನಡಿಬಾರ್ದು ಅಂತ ಅನ್ಕೋತೀವೋ ಅದೇ ನಡೀತಿದೆ. ಆಗ ದುಷ್ಯಂತ್ ಆ ದಿನ ಗೇಮ್ ನ ಲಾಸ್ಟ್ ರೌಂಡ್ ಅಲ್ಲಿ ನೀವೆಲ್ಲ ಏನ್ ಬರ್ದಿತ್ತು ಅಂತ ಕೇಳಿದ್ರಿ, ನೆನ್ಪಿದ್ಯಾ? ಆದ್ರೆ ನಾನು ನಿಮ್ಗೆ ಪೂರ್ತಿಯಾಗಿ ಉತ್ತರ ಕೊಟ್ಟಿರ್ಲಿಲ್ಲ. ಮಗುಮುಖದ ಸೈತಾನ ನಿನ್ ಕಣ್ಮುಂದೆ ಬಂದಾಗ ಸಂಕಷ್ಟ ಎದುರಾಗುತ್ತೆ ಅಂತ ಬರ್ದಿತ್ತು. ಟ್ರಾವೆಲ್ ಮಾಡ್ತಿದ್ದಾಗ ಎಕ್ಸಾಕ್ಟ್ಲಿ ಹಂಗೇನೆ ನಡೀತು. ಇದಕ್ಕೆಲ್ಲ ಪರಿಹಾರ ಆ ಬುಕ್ ನಲ್ಲೇ ಇರ್ಬೋದು. ಸರಿ, ಆ ಬುಕ್ ನ ಹುಡ್ಕೋಣ. ಸಮೀರಾ ಹೇಳ್ತಾಳೆ, ಆ ಬುಕ್ ನನ್ನ ಹತ್ರನೇ ಇದೆ. ಆ ಬುಕ್ ಹೇಗೆ ನಿನ್ ಕೈಗೆ ಬಂತು? ಆ ದಿನ ಧರ್ಮ ಹೊರಗಡೆ ಬಿಸಾಡಿದ್ದ ಅಲ್ವಾ? ಈ ತರದ ಡೆಸ್ಟಿನಿನ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಆ ಬುಕ್ ನ ಸೃಷ್ಟಿ ಮಾಡಿದ್ದಾರೆ ಅನ್ಸುತ್ತೆ. ಆ ಬುಕ್ ಅಲ್ಲಿ ಬರೀ ನೆಗೆಟಿವ್ ಕಂಟೆಂಟ್ ಮಾತ್ರ ಅಲ್ಲ, ಪಾಸಿಟಿವ್ ಪಾಯಿಂಟ್ ಕೂಡ ಇದೆ. ನಮ್ ಮನ್ಸ್ ಏನನ್ನ ಹುಡುಕ್ತಾ ಇದೆಯೋ ಅದನ್ನೇ ಆ ಬುಕ್ ತೋರಿಸಿದೆ. ಕಾಮನ್ ಆಗಿ ನೆಗೆಟಿವ್ ಥಾಟ್ಸ್ ಗೆ ಪವರ್ ಜಾಸ್ತಿ. ಫಾರ್ ಎಕ್ಸಾಂಪಲ್, ಒಬ್ಬ ಜ್ಯೋತಿಷ್ಯದವನು 10 ಒಳ್ಳೆ ವಿಷಯನ ಹೇಳಿ 1 ಕೆಟ್ಟ ವಿಷಯ ಹೇಳಿದ್ರೆ ಕೆಟ್ಟ ವಿಷಯದ ಬಗ್ಗೆನೆ ನಾವು ಜಾಸ್ತಿ ಯೋಚನೆ ಮಾಡ್ತೀವಿ. ಈ ರೀತಿ ಯೋಚನೆ ಮಾಡಿದಾಗ ಒಳ್ಳೇದ್ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕೆಟ್ಟದಂತೂ ಖಂಡಿತ ನಡೆಯುತ್ತೆ. ಸೊ ಮತ್ತೆ ಅದೇ ಗೇಮ್ ಆಡೋಣ. ಖಂಡಿತ ಅದು ನಮ್ನ ಜೀವಿಕಾ ಹತ್ರ ಕರ್ಕೊಂಡು ಹೋಗುತ್ತೆ. ಜೀವಿಕಾ ಇರೋ ಜಾಗದಲ್ಲಿ ತುಂಬಾ ಜನ ಹುಡುಗಿರಿದ್ದಾರೆ. ಆ ಹುಡುಗಿರ್ ಹೇಳ್ತಿರೋ ಪ್ರಕಾರ ಆ ಸೈಕೋ ತುಂಬಾನೇ ಟಾರ್ಚರ್ ಮಾಡ್ತಾನಂತೆ. ಈ ಕಡೆ ಇವರೆಲ್ಲ ಮತ್ತೆ ಗೇಮ್ ಆಡೋದಕ್ಕೆ ಶುರು ಮಾಡ್ತಾರೆ. ಹೆದ್ರಿದ್ದ ಸ್ನೇಹಿತರು ಪ್ರಯಾಣ ಬೆಳೆಸೋದಕ್ಕೆ ಮುಂದಾದ್ರು. ಆದ್ರೆ ಅವ್ರೊಳಗಡೆ ಬಚ್ಚಿಟ್ಟಿದ್ದ ಕೆಲವು ರಹಸ್ಯಗಳೇ ಅವ್ರ ಗುರಿ ಮುಟ್ಟೋದಕ್ಕೆ ಅಡ್ಡಿಯಾಗಿತ್ತು ಅಂತ ಬರ್ದಿದೆ. ಸೊ ಇವ್ರೊಳಗಡೆ ರಹಸ್ಯಗಳನ್ನ ಇಟ್ಕೊಂಡು ಗೊಂದಲವಾದ ಮನಸ್ಥಿತಿನಲ್ಲಿ ಹುಡುಕಿದ್ರೆ ಗುರಿ ಮುಟ್ಟೋಕ್ ಆಗೋದಿಲ್ಲ ಅನ್ನೋದೇ ಇದ್ರ ಅರ್ಥ ಅನ್ಸುತ್ತೆ. ಆಗ ಏದನ್, ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೆ. ಅವಳೆ ನನ್ನಲ್ಲಿರೋ ಟ್ಯಾಲೆಂಟ್ ನ ಪತ್ತೆ ಹಚ್ಚಿದ್ಲು. ನಾನೊಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ನೋದೇ ಅವಳ ಆಸೆ ಆಗಿತ್ತು. ಆದ್ರೆ ಒಂದಿನ ಅವಳಿಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಯ್ತು. ಕೊನೆಗೊಂದಿನ ತೀರ್ಕೊಂಡ್ಲು. ಅವಳಿಗೋಸ್ಕರನೇ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನು ದುಷ್ಯಂತ್ ಡ್ರಗ್ ಅಡಿಕ್ಟ್ ಆಗಿದ್ದ. ಇದ್ರಿಂದ ಫ್ರೆಂಡ್ಸ್ ಎಲ್ಲ ಇವನಿಂದ ದೂರ ಆದ್ರು. ಒಂದಿನ ಡ್ರಗ್ಸ್ ಓವರ್ ಡೋಸ್ ಆಗಿ ಫ್ರೆಂಡ್ ಒಬ್ಬ ಸತ್ತೋದ. ಆಮೇಲೆ ಡ್ರಗ್ ಅಡಿಕ್ಷನ್ ಇಂದ ಹೊರಗಡೆ ಬರೋದಕ್ಕೋಸ್ಕರನೇ ಟ್ರಾವೆಲಿಂಗ್ ಮಾಡೋದ್ನ ಅಭ್ಯಾಸ ಮಾಡ್ಕೊಂಡ. ಇನ್ನು ಸಮೀರಾಗೆ ತಂದೆ ಇಲ್ಲ, ತಾಯಿ ಮಾತ್ರ ಚಿಕ್ಕ ವಯಸ್ಸಿಂದ ಸಾಕಿರ್ತಾರೆ. ಕೊನೆಗೊಂದು ವಿಚಿತ್ರ ಕಾಯಿಲೆಗೆ ತುತ್ತಾಗಿ ಬಲಿಯಾಗಿರ್ತಾರೆ. ಈಗ ಸಮೀರಾ ಇನ್ನೊಂದು ಟ್ವಿಸ್ಟ್ ಕೊಡ್ತಾಳೆ. ಆಕ್ಚುಲಿ ಈ ಬುಕ್ ಆಕ್ಸಿಡೆಂಟ್ಲಿ ನಮ್ಗೆ ಸಿಕ್ಕಿದ್ದಲ್ಲ, ನಾನೇ ಅದನ್ನ ಅಲ್ಲಿಟ್ಟಿದ್ದು. ಎಲ್ರು ಇವಳಿಗೆ ಸರಿಯಾಗಿ ಬೈತಾರೆ. ಈ ಬುಕ್ ಇಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಒಂದಿನ ಕತೆ ಬರೆಯೋ ಸಲುವಾಗಿ ಒಂದು ಲೈಬ್ರರಿಗೆ ಹೋಗಿದ್ದೆ. ಅಲ್ಲೇ ಈ ಬುಕ್ ಸಿಕ್ತು. ಕೊನೆಯದಾಗಿ ಈ ಬುಕ್ ನ ಓದ್ದವ್ರು ಕೊನೆ ಪೇಜ್ ಅಲ್ಲಿ ಒಂದು ನೋಟ್ ನ ಬರ್ದಿಟ್ಟಿದ್ರು. ಪ್ರಪಂಚದಲ್ಲಿ ಮುಂದೆ ನಡೆಯೋದ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಒಬ್ರು ಸಾಧು ಈ ಬುಕ್ ನ ಬರ್ದಿದ್ದಾರೆ ಅನ್ನೋದು ಗೊತ್ತಾಯ್ತು. ಇದನ್ನ ನಾಶ ಮಾಡ್ಬೇಕು ಅಂತ ಅನ್ಕೊಂಡವ್ರು ಕಣ್ತಪ್ಸಿ ಇದನ್ನ ಲೈಬ್ರರಿನಲ್ಲಿ ಇಟ್ಟಿದ್ರು. ಆಮೇಲೆ ನಾವೆಲ್ಲ ಟೂರ್ ಹೋದಾಗ ಈ ಬುಕ್ ನ ನಾನೇ ಅಲ್ಲಿಟ್ಟಿದ್ದೆ. ಈ ಬುಕ್ ಓದ್ದವ್ರು ಬರ್ದಿದ್ದ ನೋಟ್ಸ್ ನೋಡಿ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಅದಕ್ಕೆ ನಾವು ಕೂಡ ಟ್ರೈ ಮಾಡೋಣ ಅಂತ ಹೀಗ್ ಮಾಡ್ದೆ. ಐ ಆಮ್ ಸಾರಿ. ಕಟ್ ಮಾಡಿದ್ರೆ ಜೀವಿಕಾನ ಕಿಡ್ನಾಪ್ ಮಾಡಿರೋ ಸೈಕೋ ಹೇಳ್ತಾನೆ, ನಾನು ಹುಡುಗಿರ್ನ ಕಿಡ್ನಾಪ್ ಮಾಡಿ ಯಾಕೆ ಟಾರ್ಚರ್ ಮಾಡ್ತಾ ಇದ್ದೀನಿ ಗೊತ್ತಾ? ನಿನಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ಪ್ರಪಂಚ ಇದೆ, ಅದೇ ಡಾರ್ಕ್ ವೆಬ್. ಮನುಷ್ಯನ ಇನ್ನೊಂದು ಮುಖ ಏನು ಅನ್ನೋದು ನಿನಗೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಲೈವ್ ಆಗಿ ಮರ್ಡರ್, ಅಬ್ಯೂಸ್ ಎಲ್ಲ ನಡೆಯುತ್ತೆ. ಅದನ್ನ ನೋಡೋಕೆ ಆಡಿಯನ್ಸ್ ಕೂಡ ಇದ್ದಾರೆ. ನಿನ್ ಫೋನ್ ನ ಹ್ಯಾಕ್ ಮಾಡಿ ನೀನು ಎಲ್ಲೆಲ್ಲ ಟ್ರಾವೆಲ್ ಮಾಡ್ತೀಯ ಅನ್ನೋದನ್ನ ತಿಳ್ಕೊಂಡು ನಿನ್ನ ಕಿಡ್ನಾಪ್ ಮಾಡಿದೆ. ಈ ಕಡೆ ಇವರು ಜೀವಿಕನ ಕಂಡು ಹಿಡಿಯೋದಕ್ಕೆ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಗೇಮ್ ಆಡಕ್ ಶುರು ಮಾಡ್ತಾರೆ. ಈ ಬುಕ್ ಅಲ್ಲಿ ಬರ್ದಿರೋ ಪ್ರಕಾರ ಸದರ್ನ್ ಡೈರೆಕ್ಷನ್ ಗೆ ಹೋಗ್ಬೇಕು. ಇವ್ರು ಓದ್ದಾಗ ಆ ಬುಕ್ ನಲ್ಲಿ ಏನ್ ಬರ್ದಿತ್ತು ಅಂದ್ರೆ, ರಾಜ ಯುದ್ಧಕ್ಕೆ ಹೋದಾಗ ವೈರಿಗಳು ಇರೋ ಜಾಗದ ಬಗ್ಗೆ ಅವನಿಗೆ ಮಾಹಿತಿ ಕೊಟ್ಟಿದ್ದು ಒಂದು ಗರುಡ. ಅದನ್ನ ಫಾಲೋ ಮಾಡಿದಾಗ ವೈರಿಗಳು ಇರೋ ಜಾಗ ರಾಜನಿಗೆ ಗೊತ್ತಾಯ್ತು ಅಂತ. ಸೊ ಅದ್ರ ಪ್ರಕಾರ ನೋಡಿದ್ರೆ ವೈರಿಗಳು ಯಾರು? ಜೀವಿಕನ ಕಿಡ್ನಾಪ್ ಮಾಡಿರೋ ಆ ಸೈಕೋ. ರಾಜ ಅಥವಾ ಸೈನಿಕರು ಯಾರಂದ್ರೆ ಸಮೀರಾ ಅಂಡ್ ಫ್ರೆಂಡ್ಸ್. ಇವ್ರು ಮುಂದೆ ಹೋಗ್ತಿರೋ ಒಂದು ಕಾರ್ ನಲ್ಲಿ ಗರುಡನ್ ಚಿತ್ರ ಇದೆ. ಮೇ ಬಿ ಇದೇ ಕ್ಲೂ. ನಾವು ಆ ಕಾರ್ನ ಫಾಲೋ ಮಾಡಬೇಕು ಅಂತ ಹಿಂದೆನೆ ಹೋಗ್ತಾರೆ. ಆ ಕಾರ್ ಒಂದು ಕಡೆ ಸ್ಟಾಪ್ ಆಗುತ್ತೆ. ಬುಕ್ ಅಲ್ಲಿರೋ ಪ್ರಕಾರ ಆ ಗರುಡನ್ ಹಿಂದೆನೆ ಹೋಗಿದ್ದ ರಾಜನಿಗೆ ಯುದ್ಧ ಭೂಮಿ ಇರೋ ಜಾಗಕ್ಕೆ ದಾರಿ ಸಿಕ್ತು. ಹಾಗೇನೆ ಆ ಬುಕ್ ನಲ್ಲಿದ್ದ ಒಂದು ಕ್ಲೂ ನಂಬರ್ ಅಂಡ್ ಗಾಡಿ ಸ್ಪೀಡೋಮೀಟರ್ ನಂಬರ್ ಜೊತೆಲಿ ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ. ಬುಕ್ ನಲ್ಲಿದ್ದ ಕೊನೆ 3 ನಂಬರ್ ಮೈಲ್ ಸ್ಟೋನ್ ನಲ್ಲಿರೋ ನಂಬರ್ ಜೊತೆಲಿ ಮ್ಯಾಚ್ ಆಗುತ್ತೆ. ಅದೇ ರೂಟ್ ಅಲ್ಲಿ ಮುಂದೆ ಬಂದಾಗ ಇದೇ ಡೆಡ್ ಎಂಡ್. ಕೊನೆ 2 ನಂಬರ್ 28. ಅದು ಮಾತ್ರ ಇಲ್ಲಿ ತನಕ ಸಿಕ್ಕಿಲ್ಲ. ಇವ್ರಿರೋ ಜಾಗದಲ್ಲಿ ಬೆಟ್ಟದ ಮೇಲೆ 28 ನಂಬರ್ ಬರ್ದಿದೆ. ಸೊ ಇಲ್ಲೇ ಎಲ್ಲೋ ಜೀವಿಕಾ ಇರೋ ಸಾಧ್ಯತೆ ಇದೆ. ಇನ್ನೊಂದು ಕ್ಲೂ ಏನಂದ್ರೆ 5 ದೇವಸ್ಥಾನ. ಇವರು ಆ ದೇವಸ್ಥಾನಗಳಿರೋ ಲೈನ್ ನಲ್ಲೇ ಎಕ್ಸಾಕ್ಟ್ಲಿ ನಿಂತ್ಕೊಂಡಿದ್ದಾರೆ. ಅಲ್ಲಿಂದ ಸೌತ್ ಕಡೆಗೆ ಹೋಗ್ಬೇಕು. ಇಲ್ಲಿ 2 ರೋಡ್ ಇದೆ.
ಇಬ್ಬಿಬ್ರು ಒಂದೊಂದು ರೂಟ್ ನಲ್ಲಿ ಹೋಗ್ತಾರೆ. ಈ ಕಡೆ ಜೀವಿಕಾ ಜೊತೆಲಿದ್ದ ಹುಡುಗಿರಲ್ಲಿ ಒಬ್ಳಿಗೆ ಇಲ್ಲಿಂದ ಹೊರಗಡೆ ಹೋಗೋ ಸುರಂಗ ಮಾರ್ಗ ಗೊತ್ತಿದೆ. ಯಾರಾದ್ರೂ ಒಬ್ರು ತಪ್ಸ್ಕೊಂಡು ಹೋದ್ರೆ ಮಾತ್ರ ಉಳಿದವ್ರನ್ನ ಕಾಪಾಡೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಕಾಲಿಗೆ ಕಟ್ಟಿದ್ದ ಚೈನ್ ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಧರ್ಮ ಹಾಗೇನೆ ಸಮೀರ ಹೋಗ್ತಿರೋ ದಾರಿ ತಪ್ಪಾಗಿದೆ ಅಂತ ಇವಳಿಗೆ ಅನ್ಸುತ್ತೆ. ಯಾಕಂದ್ರೆ ಆ ಬುಕ್ ನಲ್ಲಿ ಆ ರಾಜ ಹೋಗ್ತಿರೋ ದಾರಿ ಅಂಡ್ ಅವನಿಗೆ ಸಿಕ್ಕಿದ್ದ ಕ್ಲೂ ನಾವು ಬರ್ತಾ ಇರೋ ರೂಟ್ಗೆ ಮ್ಯಾಚ್ ಆಗ್ತಿಲ್ಲ ಅಂತ. ಅವ್ರಿಬ್ರಿಗೆ ಕಾಲ್ ಮಾಡಿದಾಗ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಅಲ್ಲಿಂದ ಮತ್ತೆ ರಿಟರ್ನ್ ಬರ್ತಾರೆ. ಈ ಕಡೆ ಒಬ್ಳು ಚೈನ್ ನ ರಿಮೂವ್ ಮಾಡಿ ಸುರಂಗ ಮಾರ್ಗದ ಮುಖಾಂತರ ಹೊರಗಡೆ ಬರ್ತಾಳೆ. ಕೊನೆ ಕ್ಲೂ ಏನಂದ್ರೆ ಒಂದು ಆಲದ ಮರದ ಹಿಂದೆ ರಾಜ ಹುಡುಕ್ತಾ ಇದ್ದ ಜೀವ ಇತ್ತು ಅಂತ ಬರ್ದಿರುತ್ತೆ. ಅದ್ರ ಪ್ರಕಾರ ನೋಡಿದ್ರೆ ಈಗ ಧರ್ಮ ಹಾಗೇನೆ ಸಮೀರ ಒಂದು ಆಲದ ಮರದ ಹತ್ರನೇ ಇದ್ದಾರೆ. ತಪ್ಸ್ಕೊಂಡಿರೋ ಹುಡುಗಿ ಈ ಸುರಂಗ ಮಾರ್ಗದ ಮುಖಾಂತರ ಹೊರಗಡೆ ಬಂದಿದ್ದಾಳೆ. ಇನ್ನು ದುಷ್ಯಂತ್ ಹಾಗೇನೆ ಏದನ್ ರಾಂಗ್ ರೂಟ್ ನಲ್ಲಿ ಹೋಗ್ತಿದ್ದಾರೆ ಅನ್ಸುತ್ತೆ. ಇನ್ನು ತಪ್ಸ್ಕೊಂಡಿದ್ದ ಹುಡುಗಿ ಒಂದು ಪೊಲೀಸ್ ಕಾರ್ ಬರ್ತಿರೋದ್ ನೋಡಿ ಹೆಲ್ಪ್ ಕೇಳ್ತಾಳೆ. ದುಷ್ಯಂತ್ ಹಾಗೇನೆ ಏದನ್ ಈ ರೂಟ್ ಎಲ್ಲಿಗೆ ಹೋಗುತ್ತೆ ಅಂತ ಕೇಳೋಕೆ ಒಂದು ಗಾಡಿನ ಅಡ್ಡ ಹಾಕ್ತಾರೆ. ಫಸ್ಟ್ ಇವರು ಗೇಮ್ ಆಡಿದಾಗ ಡ್ರ್ಯಾಗನ್ ಚೀನಾ ರಾಣಿನ ಗುಹೆ ಒಳಗಡೆ ಎಳ್ಕೊಂಡೋಯ್ತು ಅಂತ ಬರ್ದಿರುತ್ತೆ. ಈಗ ಏದನ್ಗೆ ಏನೋ ಸ್ಟ್ರೈಕ್ ಆಗುತ್ತೆ. ಇನ್ನು ಸಮೀರಾ ಅಂಡ್ ಧರ್ಮ ಆಲದ ಮರದ ಹಿಂದೆ ಬರ್ತಾರೆ. ಅಲ್ಲೊಂದು ಪಾಳು ಬಿದ್ದ ಬಿಲ್ಡಿಂಗ್ ಇದೆ. ಬುಕ್ಕಲ್ ಬರ್ದಿರೋ ಪ್ರಕಾರ ರಾಜ ಹುಡ್ಕೊಂಡ್ ಬಂದ ಜೀವ ಆಲದ ಮರದ ಹಿಂದೆನೆ ಇತ್ತು. ಸೊ ಇದೇ ಡೆಡ್ ಎಂಡ್. ಇಲ್ಲೇ ಎಲ್ಲೋ ಜೀವಿಕಾ ಇರೋ ಸಾಧ್ಯತೆ ಇದೆ. ಅಷ್ಟ್ರಲ್ಲಿ ಕಾರ್ ಬರ್ತಿರೋ ಶಬ್ದ ಕೇಳಿ ಇವಳನ್ನ ಹೈಡ್ ಆಗೋದಕ್ಕೆ ಹೇಳ್ತಾನೆ. ಅದೊಂದು ಪೊಲೀಸ್ ಕಾರ್. ತಪ್ಸ್ಕೊಂಡು ಬಂದಿದ್ದ ಹುಡುಗಿ ಪೊಲೀಸ್ ಹತ್ರ ಹೆಲ್ಪ್ ಕೇಳಿ ಇಲ್ಲಿ ಕರ್ಕೊಂಡ್ ಬಂದಿರ್ತಾಳೆ. ಈ ಗ್ಯಾಪ್ ಅಲ್ಲಿ ಸಮೀರಾ ಬಿಲ್ಡಿಂಗ್ ಒಳಗಡೆ ಹೋಗ್ತಾಳೆ. ಪೊಲೀಸ್ಗೆ ಧರ್ಮನ್ ಮೇಲೆ ಡೌಟ್ ಬರುತ್ತೆ. ಆಗ ಈ ಹುಡುಗಿ ಸರ್ ಇವ್ರಲ್ಲ ಅವ್ನ್ ಬೇರೆ, ಅವ್ನ್ ಒಳಗಡೆನೆ ಇದ್ದಾನೆ ಅಂತ. ಆದ್ರೆ ಪೊಲೀಸ್ ಒಪ್ಪಲ್ಲ. ಈ ಟೈಮ್ ನಲ್ಲಿ ಇವನೇನ್ ಮಾಡ್ತಿದ್ದಾನೆ, ಮೇ ಬಿ ಇವನು ಆ ಸೈಕೋ ಕಡವನೇ ಆಗಿರ್ಬೋದು ಅಂತ. ಇನ್ನು ಸಮೀರಾ ಗೊತ್ತಾಗುತ್ತೆ ಇಲ್ಲಿ ಡಾರ್ಕ್ ವೆಬ್ ನಲ್ಲಿ ಸ್ಟ್ರೀಮ್ ಮಾಡೋದಕ್ಕೋಸ್ಕರ ಹುಡುಗಿರ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡ್ತಿದ್ದಾರೆ ಅಂತ. ಕೊನೆಗೂ ಜೀವಿಕಾ ಇರೋ ಜಾಗನ ಕಂಡು ಹಿಡಿತಾಳೆ. ಈ ವಿಷಯನ ಏದನ್ಗೆ ಹೇಳೋಕೆ ಕಾಲ್ ಮಾಡ್ತಾಳೆ. ಆದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ಅದಕ್ಕೆ ನಾರ್ಮಲ್ ಮೆಸೇಜ್ ಕಳಿಸಿ ಕರೆಂಟ್ ಲೊಕೇಶನ್ ನ ಶೇರ್ ಮಾಡ್ತಾಳೆ. ಈ ಪೊಲೀಸ್ ನಡವಳಿಕೆ ಸರಿ ಇಲ್ಲ. ಈ ಹುಡುಗಿ ಇವ್ರಲ್ಲ ಅಂತ ಎಷ್ಟೇ ಹೇಳಿದ್ರುನು ಯಾಕೆ ಇವ್ರಿಗೆ ಧರ್ಮನ್ ಮೇಲೆ ಡೌಟ್ ಬರ್ತಿದೆ ಅಂತ ಗೊತ್ತಿಲ್ಲ. ಧರ್ಮ ಪೊಲೀಸ್ ಮೇಲೆನೆ ಅಟ್ಯಾಕ್ ಮಾಡ್ತಾನೆ. ಅಷ್ಟ್ರಲ್ಲಿ ಆ ಸೈಕೋ ಅಲ್ಲಿಗೆ ಬಂದು ಧರ್ಮನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಟ್ವಿಸ್ಟ್ ಏನಂದ್ರೆ ಈ ಪೊಲೀಸ್ ಕೂಡ ಈ ಸೈಕೋ ಕಡೆಯವನೇ ಆಗಿರ್ತಾನೆ. ಸಮೀರಾ ನುಗ್ಗಿರೋ ವಿಷಯ ಗೊತ್ತಾಗಿ ಅವಳನ್ನ ಎಳ್ಕೊಂಡ್ ಬರ್ತಾನೆ. ಅಷ್ಟ್ರಲ್ಲಿ ಸಮೀರಾ ಲೊಕೇಶನ್ ಶೇರ್ ಮಾಡಿರೋದ್ ನೋಡಿ ಇವರಿಬ್ರು ಕೂಡ ಬಿಲ್ಡಿಂಗ್ ಒಳಗಡೆ ಬಂದು ಆ ಸೈಕೋಗ್ ಸರಿಯಾಗಿ ಹೊಡಿತಾರೆ. ಕೊನೆಗೆ ಆ ಸೈಕೋನ ಸಾಯಿಸೇ ಬಿಡ್ತಾರೆ. ಸೊ ಎಲ್ರು ಸೇಫ್. ಜೀವಿಕಾ ಸೇರಿದಂತೆ ಸಿಗಾಕೊಂಡಿದ್ದ ಎಲ್ರು ಸೇವ್ ಮಾಡ್ತಾರೆ. ನೆಕ್ಸ್ಟ್ ಆ ಬುಕ್ ನ ಕೆರೆಗೆ ಎಸಿತಾರೆ. ಕಟ್ ಮಾಡಿದ್ರೆ ಸಮೀರಾ ಒಬ್ಳೇ ಇರುವಾಗ ನೀಲಿ ಬಣ್ಣದ ಪಕ್ಷಿ ಕಿರ್ಚೋ ಶಬ್ದ ಕೇಳುತ್ತೆ. ಸಮೀರಾಗ್ ಶಾಕ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಆ ಗೇಮ್ ಆಡಿದಾಗ ಸಮೀರಾಗೆ ಏನ್ ಬರ್ದಿತ್ತು, ಈ ನೀಲಿ ಬಣ್ಣದ ಪಕ್ಷಿ ಕಿರ್ಚಿದಾಗ ನಿನ್ನ ಅಳಿವು ಸಮೀಪ ಬರ್ತಿದೆ ಅನ್ನೋದು ನಿನಗ್ ಗೊತ್ತಾಗುತ್ತೆ ಅಂತ. ಸೊ ಇವರು ಆ ಬುಕ್ ನ ನದಿಗ್ ಬಿಸಾಡಿದ್ರು ಈ ಕರ್ಸ್ ಕಂಟಿನ್ಯೂ ಆಗ್ತಿದೆ. ಈ ಕರ್ಸ್ ಸ್ಟಾಪ್ ಆಗ್ಬೇಕಂದ್ರೆ ಆ ಬುಕ್ ಓದಿರೋ ಪ್ರತಿಯೊಬ್ರು ಓದಿರೋ ವಿಷಯನ ಮರಿಬೇಕು. ಇಲ್ಲ ಅಂದ್ರೆ ಇದು ಸ್ಟಾಪ್ ಆಗಲ್ಲ. ಸೊ ಇವಳು ಫ್ರೆಂಡ್ಸ್ ಅಲ್ಲಿರೋ ಯಾರೋ ಸ್ಟಿಲ್ ಆ ಬುಕ್ ಅಲ್ಲಿ ಓದಿರೋ ವಿಷಯನ ಥಿಂಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೇನೆ ಈ ಕರ್ಸ್ ಕಂಟಿನ್ಯೂ ಆಗ್ತಿದೆ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.